ಮಾಡಿದ್ರೆ ಈ ಬಿಜೆಪಿಯವರು ಕೇಂದ್ರ ಸರ್ಕಾರದವರು ಹೋರಾಟ ಮಾಡಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಕಾಳಜಿಯನ್ನು ನಾನು ಗಮನಿಸ್ತೇನೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, 2013ಕ್ಕೆ ಒಂದು ಸಿಲಿಂಡರ್ ಬೆಲೆ 1190 ರೂಪಾಯಿ ಇತ್ತು. ಇವತ್ತದು 900 ರೂಪಾಯಿಗೆ ಬಂದು ನಿಂತಿದೆ 2013ಕ್ಕೆ. ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದೇನೆ, 23ರಲ್ಲಿ ಇದ್ದಂತಹ ಬಾಂಡ್ ಪೇಪರು 20 ರೂಪಾಯಿದು 100 ರೂಪಾಯಿ ಆಗಿದೆ. 23ರಲ್ಲಿ ಇದ್ದಂತಹ ಹಾಲಿನ ಬೆಲೆ ಇವತ್ತಿಗೆ 9 ರೂಪಾಯಿ ಹೆಚ್ಚಾಗಿದೆ. ನೀರಿನ ಟ್ಯಾಕ್ಸ್ ಹೆಚ್ಚಾಗಿದೆ. ಒಂದು ಮನೆಗೆ ಬಹುತೇಕ 400ರಿಂದ 500 ರೂಪಾಯಿ ಕಸದ ತೆರಿಗೆಯನ್ನು ಹಾಕ್ತಾ ಇದ್ದೀರಿ. ಪೆಟ್ರೋಲ್ ಡೀಸೆಲ್ಗೆ ಸೆಸ್ಸನ್ನು ವಿಧಿಸೋದ್ರ ಮೂಲಕ ಅಕ್ಕಪಕ್ಕದ ಬಿ ಜೆ ಪಿ ರಾಜ್ಯಗಳಲ್ಲಿ ಕಡಿಮೆಗೆ ಪೆಟ್ರೋಲು ಡೀಸೆಲ್ ಸಿಗ್ತಾ ಇದೆ, ನೀವು ಏರಿಸ್ಕೊಂಡಿದ್ದೀರಿ. ಆಮೇಲೆ ಗತ್ತಿನಿಂದ ಮಾತನಾಡ್ತೀರಿ. ಇಷ್ಟು ಕಟ್ಟೋದಕ್ಕಾಗಲ್ವ ನಿಮಗೆ, ಏನು ದಾಡಿ ಆಗಿದೆ ಅಂತ ಹೇಳಿ ಗತ್ತಿನಿಂದ ಮಾತನಾಡ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ? 2023ಕ್ಕೆ ಇದ್ದಂತಹ ಬೆಲೆಗಳನ್ನೇ ಮೇಂಟೈನ್ ಮಾಡಿದರೆ ಸಾಕಿತ್ತು, ಇಳಿಸೋದು ಬೇಡ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 10 ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಸಿಲಿಂಡರನ್ನು ಕೊಟ್ಟು 1190 ರೂಪಾಯಿಯಿಂದ 900 ರೂಪಾಯಿಗೆ ಇವತ್ತಿನ ರೇಟ್ ಇದೆ. 850 ಇತ್ತು. ಡಿ ಕೆ ಶಿವಕುಮಾರ್ ಅವರು ಯಾವ ನೈತಿಕತೆಯಿಂದ ಹೇಳ್ತೀರಾ? ಆಯಿತು, ಇವತ್ತು 17ನೇ ತಾರೀಕಿಗೆ ನೀವು ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ, ಅದು ಹೋರಾಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಹೋರಾಟ ನೀವು ಮಾಡ್ತೀರಿ ಅಂದರೆ ಇಷ್ಟು ಏರಿಸಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ನೀವೇ ಹೇಳಿ, ನಿಮ್ಮ ವಿರುದ್ಧ ಏನು ಮಾಡಬೇಕು, ನಿಮ್ಮನ್ನು ಏನು ತಗೊಂಡು ಹೊಡಿಬೇಕು, ನೀವೇ ಹೇಳಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತೀನಿ.